ನೀವು ಅಂದ್ಕೊಂಡಿದ್ದೀರಾ ಅವಾಗ ಸ್ಲ್ಯಾಬ್ಗಳೆಲ್ಲ ಹಾಕಿದ್ರಲ್ಲ, ಸ್ಲ್ಯಾಬ್ಗಳೆಲ್ಲ ಹಾಕಿ ಈ ದರ್ಶನ್ ಅವ್ರು ಕೊಟ್ಟಂಥ ಸ್ಲ್ಯಾಬ್ಗಳಲ್ಲಿ ಹಾಕಿದ್ವಲ್ಲ ಅಂತ ಹೇಳಿ ಇದಂದಿದ್ರು. ಮತ್ತು ದರ್ಶನ್ ಅವರು ಕೊಟ್ಟು ಸ್ಲ್ಯಾಬ್ ಅಂತ ಹೇಳೋಕ್ಕಲ್ಲ, ಯಾಕೆಂದರೆ ಅರಣ್ಯ ಇಲಾಖೆ ವತಿಯಿಂದನೂ ಕೂಡ ಇದಕ್ಕೆ ಮೊತ್ತವನ್ನು ಕೂಡ ಪಾವತಿಯನ್ನು ಮಾಡಲಾಗಿತ್ತು ಮತ್ತೊಬ್ಬರ ಅಕೌಂಟಿಗೆ. ಇಲ್ಲಿ ಯಾವುದೂ ಕೂಡ ಸ್ವಂತ ದುಡ್ಡಿಂದ ಯಾವುದೂ ಇಲ್ಲ ಇಲ್ಲಿ. ಆ ಸ್ಲ್ಯಾಬ್ಗಳು ನೋಡಿ ಇಲ್ಲಿ ತೆಗೆದಾಕಿದ್ದಾರೆ ನೋಡಿ, ಸ್ಲ್ಯಾಬ್ಗಳೆಲ್ಲ ಇಲ್ಲಿ ತೆಗೆದಾಕಿದ್ದಾರೆ. ನಿಮಗೆ ಈ ಕಡೆ ತೋರಿಸ್ತೀನಿ ನೋಡಿ, ಮತ್ತು ಸ್ಲ್ಯಾಬ್ಗಳು ತೆಗೆದಿದ್ದಾರೆ ಇಲ್ಲಿ ನೋಡಿ. ಎಲ್ಲ ಸ್ಲ್ಯಾಬೆಲ್ಲ ಕಿತ್ತೆಲ್ಲ ಹೊಗೆದು ಹಾಕಾಯಿತು. ಇಷ್ಟೇ, ಇವೆಲ್ಲ ಟೆಂಪ್ರರಿ ಸ್ಲ್ಯಾಬ್ಗಳು ಏನು ಆಡಿದ್ರು ಅವೆಲ್ಲ ಕಿತ್ತಿ ಒಗೆದಾಯಿತು. ಇದೇ ಸ್ಲ್ಯಾಬ್ಗಳಿಗೋಸ್ಕರ ಆವಾಗ ದೊಡ್ಡ ಕಾಂಟ್ರವರ್ಸಿ ಆಗಿದ್ದು ಅಂತಲೇ ಹೇಳ್ಬೋದು, ಈ ಟೈಲ್ಸ್ ಕಲ್ಗಳಿಂದನೇ. ಈಗ ನೋಡಿ ಸಮಾಧಿ ನೀಟಾಗೆಲ್ಲ ಗಾರೆಲೆಲ್ಲ ಕಟ್ಟಿ, ಇನ್ನಿದು ಫಿನಿಷಿಂಗ್ ಅಂತ ಬಂದಾಗಿದೆ. ಇನ್ನೇನು ಇದು ಗಿಲವ್ ಆಗಬೇಕಷ್ಟೇ. ಗಿಲವೆಲ್ಲ ಆಗಿ ಒಂದು ನೀಟಾಗಿ ಒಂದು ಶೇಪ್ ಕೊಡಬೇಕಂತ ಬಂದಿದೆ ಅಷ್ಟೇ. ಇನ್ನೆಲ್ಲ ಹೆಚ್ಚು ಕಡಿಮೆ ಸಮಾಧಿ ಕಂಪ್ಲೀಟಾಗಿ ಫಿಲ್ ಆಗೋಗಿದೆ, ಕೆಲಸ ಕಂಪ್ಲೀಟಾಗಿ ಮುಕ್ತಾಯ ಆಗಿದೆ. ನೀವು ಗಮನಿಸ್ತಾ ಇರ್ಬೋದು, ಅಂತಿಮ ಘಟ್ಟದಲ್ಲಿ ನಡೀತಿರೋಂಥ ಕೆಲಸ.